ಅವ್ರು ತುಂಬ ಕೆಟ್ಟದಾಗಿ ಮಾತಾಡಿದರು ನಮ್ಮ ಅಪ್ಪನ ಬಗ್ಗೆ. ಅದು ನಮಗೆ ಗೊತ್ತು. ಫ್ಯಾಮ್ಲಿ ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ನಮಗೇ ಗೊತ್ತು. ಮರ್ಯಾದೆ ಕೊಡೋದ್ಬಿಟ್ಟು ಮಾಡೋದಾಗಿದ್ದರೆ ಆಗಲಿ ಸರ್, ಇಲ್ಲದೆ ಇದ್ದರೆ ಬೇಡ ಸರ್, ಬೇಡ. ನಾವು ಮನೆಯಲ್ಲೇ ಇಟ್ಕೋತೀವಿ, ಅವ್ರವ್ರು ಮಾಡ್ಕೊಳ್ಳಿ ಸ್ಮಾರಕ. ಇಷ್ಟೂ ಮಾತಾಡಿದ್ದು ಏನಕ್ಕೆ? ಇಷ್ಟು ವರ್ಷದಿಂದ 9 ವರ್ಷ ಐ ಹ್ಯಾವ್ ನೆವರ್ ಸೀನ್ ಅನಿ ಅವರು ಈ ಥರ ಮಾತಾಡಿದ್ದು ನಾನು ನೋಡೇ ಇಲ್ಲ. ಏನಕ್ಕೆ ಮನುಷ್ಯ ಮಾತಾಡ್ತಾನೆ? ನೀವುಗಳೇ ಲಿಮಿಟ್ ಒಂದು ಅಂತ ಒಂದು ಮನುಷ್ಯನಿಗಿರುತ್ತೆ. ಅದನ್ನು ಮೀರಿದ್ರೇ ಯಾವಾಗ್ಲೂ ಎಲ್ಲರೂ ಮನೆಯಲ್ಲೂ ಒಂದು ಜಗಳ ಆಗುತ್ತೆ ಎಲ್ಲರಿಗೂ ಅಂತ ಕೇಳಿದ್ರೆ ಆವಾಗ ಎಲ್ಲ ಸಹಿಸ್ಕೊಂಡು ಹೋಗಿರ್ತಾರೆ. ಆವಾಗಲೇ ಇತಿಮಿತಿ ಮೀರೋಗಾದ್ಮೇಲೆ ಒಂದು ಜಗಳನೇ ಆಗೋದು, ಒಂದು ಆಕ್ರೋಶ ಹುಟ್ಟು ಬರೋದು ಆಚೆ ಕಡೆ. ಏನಕ್ಕೆ ಹೇಳೋದು? ಅದರಲ್ಲಿನೂ ಪರ ವಿವಾದ, ಇಲ್ಲೇ ಮಾಡಿ ಅಲ್ಲೇ ಮಾಡಿ, ಸರಿ ಅದರಲ್ಲಿ ಸರ್ಕಾರ ಅಂದ್ಬಿಟ್ರೆ ನಾವು ಸುಮ್ಮನಿದ್ದು ಬಿಡ್ಬೇಕಂತ ಇದು ಬಿಡ್ತೀವಿ. ಬೇಡ ಬಿಡಿ. ನಾವು 9 ವರ್ಷ ಕಷ್ಟಪಟ್ಟಿದ್ದೆಲ್ಲ ನೀರಿಗೆ ಹೋಗ್ಲಿ ಬಿಡಿ. ಇಲ್ಲ ಸುತ್ತಾ ಇರೋಣ ಬಿಡಮ್ಮ ಹಂಗೆ. ಎಲ್ಲರ ಮೇಲೇನೂ ಭರವಸೆನೇ ಇತ್ತಮ್ಮ. ಆಲ್ ದ CM ಮೇಲೇನೂ ಭರವಸೆ ಇಟ್ಟವರು. ಒಂದು ಭರವಸೆನೇ ಜೀವನ ಅಲ್ವೇನಮ್ಮ? ಟ್ರಸ್ಟ್ ಅಂಡ್ ಹೋಪ್ ಇಸ್ ಓನ್ಲಿ ಜೀವನ. ಅದಕ್ಕೆ ಮುಂದೆ ಏನೂ ಇಲ್ಲ ಲೈಫಲ್ಲಿ. ಈಗ ಆಗ ಏನೂ ಇಲ್ಲಪ್ಪ. ಏನಾದರೂ ನಾ ಹೇಳ್ತೀನಲ್ಲ, ಅವನ ಇಚ್ಛೆ ಹೇಗಿದೆಯೋ ಅದು ನಡೆಯುತ್ತೆ. ಹೇಳಿದ್ನಲ್ಲ ಇವಾಗ, ನಮ್ಮ ಇಚ್ಛೆ ಏನೂ ಇಲ್ಲ. ನಾನು ಇರೋದೆಲ್ಲ ಹೇಳಿದ್ದೀನಿ ನಾನು ಅಷ್ಟೇ. ಮಿಕ್ಕಿದೆಲ್ಲನೂ ಆ ಭಗವಂತನಿಗೆ ಸೇರಿರೋದು, ನಮ್ಮ ಯಜಮಾನ್ರಿಗೆ ಸೇರಿರೋದು. ಅವ್ರಿಗೆ ಇಷ್ಟ ಹೇಗಿದೆಯೋ ಹಾಗಾಗುತ್ತೆ. ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ದಟ್ಸ್ ಆಲ್. ಒಳ್ಳೇದಾಗಲಿ ಅನ್ನೋದೇ ನಮ್ಮ ಒಂದು ಇಚ್ಛೆ. ಏನು ಮಾಡ್ತಾರೆ? ಇಲ್ಲ, ಈಗ ಕುಮಾರಸ್ವಾಮಿ ಅವರು ತಂದೆಯವ್ರ ಸಿನಿಮಾನ ಕೂಡ ಮಾಡಿದ್ರು, ಅವರು ಕೂಡ ಪ್ರೊಡ್ಯೂಸಿಂಗ್ ಮಾಡಿದಂಥವ್ರು, ಅವ್ರಿಗೂ ಅಭಿಮಾನ ಇರುತ್ತೆ. ಈಗೇನಾದ್ರು ಮಾಡ್ಬೋದು ಅನ್ನೋ ಒಂದು ಭರವಸೆ ಇಟ್ಟು ನೀವು ಮುಂದೆ ಹೋಗ್ಬೋದಲ್ಲ? ಮಾಡಲಿ, ಸಂತೋಷ. ಸರಿಯಾದ ರೀತಿನಲ್ಲಿ ಮಾಡಲಿ, ಭಾಳ ಸಂತೋಷ. ಕೈ ತೊಳ್ಕೊಳ್ಳೋ ಕೆಲಸ ಬೇಡಿ ಸರ್, ಕೈ ತೊಳ್ಕೊಳ್ಳೋ ಕೆಲಸ ಬೇಡಿ. ಆದ್ಯತೆ ಸಿಗಲಿ ಎಲ್ಲರಿಗೂ. ಆಮೇಲೆ ಸ್ಮಾರಕ ಅಂದ ತಕ್ಷಣ ನೀವು ಹೋದ್ರಿ, ಒಂದು ಫೋಟೋ ತೆಗೆಸ್ಕೊಂಡ್ರಿ, ಹೂವು ಹಾಕಿ ಬಂದ್ರಿ, ಅದೆಲ್ಲ ಸ್ಮಾರಕ. ಅದರಿಂದ ಏನಾದರೂ ಒಳ್ಳೇದಾಗ್ತಿದ್ಯಾ, ಯಾರಿಗಾದರೂ ಓದಕ್ಕೆ ಸಿಗ್ತಿದ್ಯಾ, ಕಲಿಯಕ್ಕೆ ಸಿಗ್ತಿದ್ಯಾ, ಅದು ಒಂದು ಸ್ಮಾರಕ. ಅದಿದ್ರೆ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದಲ್ಲ. ಅಲ್ಲಲ್ಲಿ ರುದ್ರಭೂಮಿಗಳಿರುತ್ತೆ, ಮಾಡ್ಕೊಂಡ್ಬಿಟ್ಟು ಅಲ್ಲೇ ಹೋಗಿ ಹೂವು ಇಟ್ವು ಬಂದವು. ಸೆಪ್ಟೆಂಬರ್ 18, 30 ಆಗೋಯ್ತಲ್ಲ. ಯಾವಾಗ್ಲೂ ವಾಟ್ ಯುವರ್ ಥಿಂಕಿಂಗ್ ಶುಡ್ ಬಿ ಬಿಗ್. ಅದರಿಂದ ಏನಾಗುತ್ತೆ, ನಮಗಂತೂ ಏನೂ ಬರೋದಿಲ್ಲ ಅದರಲ್ಲಿ. ಇಟ್ ಆಲ್ ಗೋಸ್ ಟು ದ ಗೌರ್ಮೆಂಟ್. ಅಲ್ಲಿಂದ ಓದೋಕ್ಕೆ ಯಾರಿಗದು ಶಿಕ್ಷಣ ಅಂತೆ, ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಥಾಟ್ ಅದರಲ್ಲಿ ಹಾಕಿದ್ದೀವಿ ನಾವು. ಅದು ಆದರೆ ತುಂಬ ಒಳ್ಳೆಯದು. ಅದಾಗ್ತಾ ಇಲ್ಲ ಅಂತ, ಇಫ್ ದೇ ವಾಂಟ್ ಟು ಡೂ ದ ಸೇಮ್ ಥಿಂಗ್ ವಾಟ್ ದೇ ಡೂಯಿಂಗ್ ಫಾರ್ ಎವ್ರಿಬಡಿ, ಲೆಟ್ ದೆಮ್ ಕ್ಯಾರಿ ಆನ್. ಪ್ರತಿ ಬಾರಿ ಹುಟ್ಟುಹಬ್ಬಕ್ಕೆ ನೀವು ನೀವು ಹೋಗಬೇಕು ಅಂತ ಅಭಿಮಾನಿಗಳು ಹೇಳ್ತಾರೆ. ಈ ಸರ್ತಿ ಇಲ್ಲೇ ಇದು ಹೋಮಿಯೋಪತಿ ಫ್ರೀ ಮೆಡಿಕಲ್ ಇದು ಮಾಡ್ತಾ ಇದ್ದೀವಿ, ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ, ನಾವಿಲ್ಲೇ ಮಾಡ್ತಾ ಇದ್ದೀವಿ, ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಕೊಟ್ಟಿದ್ದ ಗೌರವಕ್ಕೆ. ನಮಸ್ಕಾರ. ಗೀತಾ ಬಾಲಿ, ದ ಹೋಲ್ ಫ್ಯಾಮಿಲಿ ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ನಮಗೇ ಗೊತ್ತು. ಅದಕ್ಕೋಸ್ಕರ ಯಾವಾಗ್ಲೂ ನೀವೇ ಆಗಿರಲಿ ನಾವೇ ಆಗಿರಲಿ, ಒಂದು ಕಡೆಯಿಂದ ಒಬ್ಬರು ದೇ ಟಾಕ್ ಅಬೌಟ್ ಅಸ್, ಅಲ್ಲಿ ನಮಗೆ ಮರ್ಯಾದೆ ಸಿಗಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ವಿ ಶುಡ್ ಗೋ ದೇರ್. ಹೋಗಬಾರ್ದು. ನಾನಂತೂ ಕಲ್ತಿರೋದು ನಮ್ಮ ಅಪ್ಪ ಅಮ್ಮನಿಂದ ಇಷ್ಟೇ. ಮರ್ಯಾದೆ ಸಿಗೋ ಜಾಗದಲ್ಲಿ ಹೋದ್ವು, ಮರ್ಯಾದೆ ಕೊಟ್ವು, ತೊಗೊಂಡ್ವು, ಬಂದು. ಸಿಗದೆ ಇರೋ ಜಾಗದಲ್ಲಿ ಯಾವತ್ತೂ ಹೋಗಬಾರ್ದು. ಅವ್ರು ತುಂಬ ಕೆಟ್ಟದಾಗಿ ಮಾತಾಡಿದರು ನಮ್ಮ ಅಪ್ಪನ ಬಗ್ಗೆ, ಅದು ನಮಗೆ ಗೊತ್ತು. ಅವ್ರ ದುಡ್ಡಿನ ವ್ಯಾಮೋಹ ಅವ್ರಿಗೆ ಇಟ್ಕೊಳ್ಳಿ, ಅವ್ರ ಜೊತೆನೇ ಇರು, ನಮಗೆ ಬೇಡದೇ ಇರೋದು.
ಆಮೇಲೆ ಅಭಿಮಾನಿಗಳು ಹೇಳ್ತಾರಲ್ಲ, ಅಭಿಮಾನ್ ಸ್ಟುಡಿಯೋಗೆ ಅಮ್ಮ ಬರಬೇಕು, ಮಾತಾಡಬೇಕು ಅಂತೇಳಿ. ಅವ್ರಿಗೆ ಸಾಲ್ವ್ ಮಾಡೋಕ್ಕಾಗ್ತಿಲ್ವಲ್ಲ ಅದನ್ನು. ಅಮ್ಮ ಆವಾಗ್ಲೂ 4 ವರ್ಷ ಮಾಡಿದ್ದು ಸರಿ, ಅಭಿಮಾನಿಗಳಿಗೋಸ್ಕರ ಸರಿ, ನೀವು ಮಾಡ್ತೀರಾ, ಯಾಲ್ ಸಾಲ್ವ್, ಅದಕ್ಕೂ ಟೈಮ್ ಕೊಟ್ವು ನಾವು. ಆಗ್ತಿಲ್ಲ, ಅವ್ರಿಗೂ ಗೊತ್ತು ಅದನ್ನು ಆಗ್ತಿಲ್ಲ ಅಂತ. ಮತ್ತೆ ನಮ್ಮನ್ನೇ ಬಂದು ಕೇಳ್ತಾರೆ, ನೀವು ಒಂದು ಸತಿ ಮಾತಾಡಿ, ಒಂದು ಸತಿ. ಅವಮ್ಮ ಕೇಳೋದಿಲ್ಲ, ಅದು ಆಗದೆ ಇರೋ ಕೆಲಸ.